ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮಧ್ಯಾಹ್ನ ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಎಲ್ಲಿಗಂದರೆ ಸಾನುಗೆ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ. ಸೊ ಇನ್ಮೇಲೆ ನಾನು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ರೀಸನ್ ಇಷ್ಟೇ, ಸಾನುಗೆ ಎಕ್ಸಾಮ್ಸ್ ಶುರುವಾಗಿದೆ. ಎಕ್ಸಾಮ್ಸ್ ಇರಬೇಕಾದ್ರೆ ಅವಳಿಗೆ ಹಾಫ್ ಡೇ. ಬೆಳಿಗ್ಗೆ ಹೋಗಿಬಿಟ್ಟು ಬಂದು ಒಂದು 2-3 ಅವರು ಸಿಗುತ್ತೋ ಇಲ್ವೋ ಮತ್ತೆ ಹೋಗಬೇಕು. ದೂರ ಬೇರೆ ಅಲ್ವಾ, ಕೆಲಸನೇ ಮುಗಿಯೋದಿಲ್ಲ ಅಂತ ರಾಜೇಶ್ ಹೇಳ್ತಾಯಿದ್ರು. ಹಾಫ್ ಡೇಗೆ ಹೋಗಬೇಕಲ್ಲೋ ಅಂತ. ಹೋಗಲಿ ಬಿಡಿ, ನಾನೇ ಹೋಗ್ತೀನಿ, ಏನು ಒಂದು ವಾರ ತಾನೇ ಅಂತ ಹೇಳಿಬಿಟ್ಟು ಎಲ್ಲ ಈಗ ಬೇಗ ಬೇಗ ಕೆಲಸ ಮುಗಿಸಿ. ಅಂದರೆ ನಂದು ಹೇಗಿರಬೇಕು ಹೋಗೋದಕ್ಕೆ ರೆಡಿ ಅಂದರೆ, ಸಾನು ಬಂದ ತಕ್ಷಣ ಊಟ ಕೇಳ್ತಾಳೆ. ನಾನು ಊಟ ಕೊಟ್ಟಿಲ್ಲ ಇವತ್ತು, ಜಸ್ಟ್ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿರ್ತೀನಿ ಅಷ್ಟೇ. ಅಲ್ಲೇ ಶುರು ಮಾಡ್ತಾಳೆ, ಮಮ್ಮ ಹೊಟ್ಟೆ ಹಸಿ ಮಮ್ಮ ಅಂದ್ಬಿಟ್ಟು. ಸೊ ನಾನು ಇಲ್ಲಿಂದ ಹೊರಡೋ ಮುಂಚೆ ಅಡುಗೆ ಮಾಡಿ ಇಟ್ಬಿಟ್ಟು ಹೊರಡಬೇಕು. ಬಂದ ತಕ್ಷಣ ಅವಳಿಗೆ ಊಟ ಕೊಡಬೇಕು, ಮತ್ತೆ ಓದಿಸೋದಕ್ಕೆ ಶುರು ಮಾಡಬೇಕು. ಎಷ್ಟೆಲ್ಲ ಪ್ರಾಸೆಸ್ ಗೊತ್ತಾ ಸ್ನೇಹಿತರೆ, ಟೈಮೇ ಸಿಗ್ತಾಯಿಲ್ಲ ನನಗಂತೂ. ಎಷ್ಟೊಂದು ಕೆಲಸಗಳು ಪೆಂಡಿಂಗ್ ಬಿದ್ದಿವೆ. ಸಾನು ಜೊತೆ ಕೂತ್ಕೊಂಡಿಲ್ಲ ಅಂದರೆ ಅವಳಿಗೂ ಓದೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನಾನು ಮೊಬೈಲ್ ಕೂಡ ಇಟ್ಕೊಳ್ಳೋಂಗಿಲ್ಲ ಅವಳ ಜೊತೆ ಓದಿಸ್ಬೇಕಾದ್ರೆ. ಅವಳು ಮೊಬೈಲ್ ನೋಡೋದಕ್ಕೆ ಶುರು ಮಾಡಿಬಿಡ್ತಾಳೆ. ಸೊ ಎಲ್ಲ ಕೆಲಸಗಳು ಸ್ವಲ್ಪ ಸ್ಟಕ್ ಆಗಿದೆ, ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ವ್ಲಾಗ್ಸ್ ಎಲ್ಲ ಕೂಡ ನಿಮಗೆ ಸ್ವಲ್ಪ ನಿಧಾನಕ್ಕೆ, ಅಂದರೆ ಡೇ ಬಿಟ್ಟು ಡೇ ಸಿಗ್ತಾ ಇರೋದು. ಸೊ ಈಗ ಹೊರಡೋಣ ಬನ್ನಿ. ಕೀ ತೊಗೊಂಡಿದ್ದೀನಿ, ಕೀ ಹಾಕ್ಕೊಳ್ಳೋಣ. ಹಾಗೆ ವೀಕೆಂಡಲ್ಲಿ ಗಾಡಿ ವಾಶ್ ಮಾಡಬೇಕು ಅಂತಿದ್ಲಲ್ವಾ, ಮರ್ತೇ ಬಿಟ್ಟೆ ನೋಡಿ. ಗಾಡಿ ವಾಶ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಒಂದು 10 ನಿಮಿಷ ಬೇಗ ಹೊರಟಿದ್ದೀನಿ. ಗಾಡಿನ ಸ್ವಲ್ಪ ಒರೆಸ್ಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಶ್ಯಾಂಪು ತೊಗೊಂಡಿದ್ದೀನಿ. ಒರೆಸ್ಬಿಟ್ಟು ಆಮೇಲೆ ಹೋಗೋಣ ಅಂಥೇಳಿ. ಒಂದು ರೌಂಡ್ ಕ್ಲೀನಿಂಗ್ ಆಯಿತು ಸ್ನೇಹಿತರೆ. ಅಲ್ಲಿ ನೋಡಿ ಬಟ್ಟೆ. ಈಗ ಕ್ಲೀನ್ ಕ್ಲಾತಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಶ್ಯಾಂಪು ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹೋಪ್ ಇಟ್ ವರ್ಕ್ಸ್. ಇಲ್ಲಾಂದರೆ ರಾಜೇಶ್ ನೀರು ಆ ಥರ ತೊಳೆದ್ರೆ ಆಗೋದಿಲ್ಲ, ಏನೋ ಪೈಪ್ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ವಾಶ್ ಮಾಡಬೇಕು, ಅದು ಇದು ಅಂತ ಹೇಳ್ತಾರೆ. ಬಟ್ ನಾವು ಇಷ್ಟೇ ಮಾಡೋದು ಯಾವಾಗಲೂ ಅಷ್ಟೇ. ಜಾಸ್ತಿ ಧೂಳಾಗಿದೆ ಅಂದಾಗ ಈ ಥರ ನೀರಲ್ಲಿ ಬಟ್ಟೆಯಲ್ಲಿ ಸ್ವಲ್ಪ ಶ್ಯಾಂಪು ತೊಗೊಂಡು ಕ್ಲೀನಾಗಿ ಒಂದು ಸಾರಿ ಒರೆಸ್ಬಿಟ್ಟು ಧೂಳು ತೆಗೆದ್ಬಿಟ್ಟು ಆಮೇಲೆ ಒಂದು ಸಾರಿ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬಿಡ್ತೀನಿ. ನೋಡೋಣ ಏನಂತಾರೆ, ರಾಜೇಶ್ ನೋಟಿಸ್ ಮಾಡ್ತಾರ. ನೋಡೋದೇ ಇಲ್ಲ ಅವರು, ಹೆಂಗಾದರೂ ಇರಲಿ ಗಾಡಿ, ಅವ್ರಿಗೆ ಬೇಕಾದಾಗ ಒಂದು ಸಾರಿ ನೋಡ್ತಾರಷ್ಟೆ. ಇನ್ನೇನು ಗೊತ್ತಾ, ಈಗ ಸಮ್ಮರ್ ಶುರುವಾಗಿದೆ ಅಲ್ವಾ, ಸಖತ್ ಡಸ್ಟ್. ಒಂದೇ ದಿನಕ್ಕೆ ಮತ್ತೆ ಧೂಳಾಗುತ್ತೆ. ಮೇಡಮ್ ನನಗೆ ತಮಿಳು ತೆರಿயாது ಮೇಡಮ್, ರಾಂಗ್ ನಂಬರ್ ಮೇಡಮ್. ನನಗೆ ಗೊತ್ತಿಲ್ಲ, ಇಡೀ ಫೋನ್ ರಾಂಗ್ ನಂಬರು. ನಾನು ಹಾಲಿನ ಡೀಲರ್ ಅಲ್ಲ. ರಾಂಗ್ ನಂಬರಾ? ರಾಂಗ್ ನಂಬರ್. ಯಾರೋ ಬೆಳಿಗ್ಗೆ ಹಾಲಿನ ಪ್ಯಾಕೆಟ್ ಕವರ್ದೆಲ್ಲ ನನಗೆ ಕಳ್ಸೋರು ವಾಟ್ಸಪ್ಪು. ನಾನು ನೆಗ್ಲೆಕ್ಟ್ ಮಾಡಿದೆ, ಇಗ್ನೋರ್ ಮಾಡಿದೆ. ಈಗ ಕಾಲ್ ಬಂದಿದೆ, ಅದರಿಂದ ನಮ್ಮ ಮನೇಲಿ ಹಾಲು ಖಾಲಿ ಆಗ್ಬಿಟ್ಟಿದೆ. ಹಾಲು ಖಾಲಿ ಆಗ್ಬಿಟ್ಟಿದೆ, ತಂದು ಕೊಡಿ ಅಂತ. ಹಾಲು ಖಾಲಿ ಆಗಿದೆ ಅಂತ. ನಾನು ರಾಂಗ್ ನಂಬರ್ ಮೇಡಮ್ ಅಂತ ಕೇಳ್ತಾನಲ್ಲ, ಅದೆಲ್ಲ ಗೊತ್ತಿಲ್ಲ. ತಮಿಳು ಅರ್ಥ ಆಗುತ್ತಲ್ಲ, ಮಾತಾಡಕ್ ಬರಲ್ಲ, ಅದೆಲ್ಲ ಗೊತ್ತಿಲ್ಲ. ನನ್ನ ಡೀಲರ್ ಹತ್ರ ನಂಬರ್ ಸಿಕ್ಕಿರೋ ತಂದು ಕೊಡಿ, ಹಾಲಿಗೆ ಬೇಕು ಅಂತ. ನಾನು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನಾನೇ ಕ್ಲೋಸ್ ಮಾಡ್ಬೇಕು. ಈ ಕಡೆ ಬಾರಮ್ಮ, ಇಲ್ಲೇ ತೋರಿಸ್ಬಿಟ್ಟ. ಸೆಲೆಕ್ಟ್ ಆಗ್ಬಿಟ್ಟೋಳಪ್ಪ ನಮ್ಮ ಬಂಗಾರಿ. ಪ್ರಿಪ್ರೇಷನ್ ಇಲ್ದೇನೆ ನೋಡು. ಇಲ್ಲ, ಒಂದು ವಾರ ಪ್ರಿಪ್ರೇಷನ್ ಅಷ್ಟೇನೆ. ಬಟ್ ನಾನು ಈ ಸಾರಿ ಹೋಪ್ ಇರ್ಲಿಲ್ಲ. ಏನಾಯ್ತು ಗೊತ್ತಾ, ನಾವು ದುಬೈಗೆ ಹೋಗಿದ್ವಲ್ವಾ, ಬಂದ ಮೇಲೆ ಅಂದ್ರೆ ಅವಾಗ ನಾವು ಹೋದಾಗ ಅವರೆಲ್ಲ ಅನೌನ್ಸ್ ಮಾಡಿದಾರೆ ಡೇಟು, ನಮಗೆ ಗೊತ್ತೇ ಇಲ್ಲ. ಒಂದು ವಾರ ಇದೆ ಎಕ್ಸಾಮ್. ಅವಾಗ ಫ್ರೆಂಡ್ ಹೇಳಿದ್ರಂತೆ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಪಾಪ ದಿನ ಸ್ವಲ್ಪ ಸ್ವಲ್ಪ ಓದಿಸ್ದೆ ಅಷ್ಟೇನೆ. ಸೆಲೆಕ್ಟ್ ಆಗಿರೋದು ಕ್ಲಾಸಲ್ಲಿ. ವೆರಿ ನೈಸ್. ನಾನು ಮೆಡಲ್ ಸಿಕ್ಕಿದೆ ಸ್ಟೇಜ್ ಮೇಲೆ. ಅಂದ್ರೆ ಅವನೆಲ್ಲ ಆನ್ಸರ್ ಕರೆಕ್ಟ್. ಯಾರದು? ಉನ್ಮಿತ್ಗೆ. ನೈಸ್. ನಂಗೆ ಮತ್ತೆ ತೇಜಾವತಿ ಕ್ಲಾಸಲ್ಲಿ ಸಿಕ್ಕಿದೆ. ಓಕೆ, ಅಂದರೆ ಅವರು ಅಸೆಂಬ್ಲಿಲಿ ಕೊಟ್ಟರಾ?
ಅದೇ ನಂಗೆ ಮತ್ತೆ ತೇಜವತಿ ಅಂದರೆ ನಿಮ್ಮ ಕ್ಲಾಸಲ್ಲಿ ಫಸ್ಟ್ ಇರಬೇಕು ಅವನು. ಮೋಸ್ಟ್ಲಿ. ಥರ್ಡ್ ಸೆಕ್ಷನ್ ಫುಲ್ಲಲ್ಲಿ ಫಸ್ಟ್ ಇರ್ತಾನೆ. ಬೇರೆ ಕ್ಲಾಸ್ ಅವ್ರಿಗೆ ಗೊತ್ತಿಲ್ಲ ಬಿಡು, ಹೋಗ್ಲಿ. ನಾನು ಹೋಗ್ಲಿ ಬಿಡು, ಏನೋ ಅವ್ರಿಗೆ ಮೊದಲೇ ಗೊತ್ತಿದ್ದಿದ್ರೆ ಪ್ರಿಪೇರ್ ಮಾಡ್ಬೋದಿತ್ತು ಅಂದ್ಬಿಟ್ಟು ಜಾಸ್ತಿ ಏನು ಹೋಪ್ ಇರಲಿಲ್ಲ. ಕೇಳಿದ್ದೆ ಯಾವಾಗಲೇ ರಿಸಲ್ಟ್ ಕೊಡೋದು ಹೇಳು ಅಂತ ಹೇಳಿಬಿಟ್ಟು. ಸೊ ಸರ್ಟಿಫಿಕೇಟೇ ಕೊಟ್ಬಿಟ್ಟಿದ್ದಾರೆ. ಟೈಮ್ ಮೀನಿಂಗ್ಸ್ ಹೇಳಬೇಕು. ನಡಿಗೆ ನೋಡೋಣ. ಅವಾರ್ಡೆಡ್ ಟು ಸಾನ್ವಿ ಸ್ಟ್ಯಾಂಡರ್ಡ್ 3 ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್, ನ್ಯಾಷನಲ್ ಸ್ಪೆಲ್ ಬಿ, selected for this state level competition. ಸೊ ಮೊದಲು ಕ್ಲಾಸ್ ಲೆವೆಲಲ್ಲಿ ಆಯಿತು, ನೆಕ್ಸ್ಟ್ ಇಂಟರ್ ಸ್ಕೂಲ್ ಲೆವೆಲಲ್ಲಿ ಆಯಿತು. ಇಂಟರ್ ಸ್ಕೂಲ್ ಲೆವೆಲಲ್ಲಿ ಸಾನು ಸೆಲೆಕ್ಟ್ ಆಗಿರೋದು. ಇವ್ರು ಒಂದೊಂದು ಕ್ಲಾಸಲ್ಲಿ 3 ಜನ ಸೆಲೆಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಂಟರ್ ಸ್ಕೂಲ್ ನಾನು ನೋಡು ಫುಲ್ 3rd ಸ್ಟ್ಯಾಂಡರ್ಡಲ್ಲಿ ಇಂಟರ್ ಸ್ಕೂಲ್ ಲೆವೆಲಲ್ಲಿ ಯಾರೆಲ್ಲ ಇರ್ತಾರೋ ಅದರಲ್ಲಿ ಇವ್ರು ಸೆಲೆಕ್ಟ್ ಆಗಿರೋದು. ಸೊ ಈಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಬಂಗಾರಿ. ಕಂಗ್ರಾಟ್ಸ್, ವೆರಿ ಹ್ಯಾಪಿ ಫಾರ್ ಯು. ಓಕೆ, ನನಗೆ ಅಲ್ಲೇನೂ ಹೇಳಲಿಲ್ಲ, ಅವಳು ಇಲ್ಲಿಗೆ ಬಂದಮೇಲೆ ಸರ್ಪ್ರೈಸ್ ಕೊಟ್ಟಿದ್ದು. ಆ್ಯಂಡ್ ಹೌ ವಾಸ್ ಯುವರ್ ಎಕ್ಸಾಮ್ ಟುಡೇ? ಕಿಂಡರ್ ಜಾಯ್ ಪೇಪರ್ ಅಂದರೆ ಏನು ಗೊತ್ತಾ? ಔಟ್ ಆಫ್ ಔಟ್ ಎಲ್ಲನೂ ಬರ್ತಿದ್ದೀನಿ ಅಂತ. ಎಷ್ಟು ಮಾರ್ಕ್ಸಿಗೆ? ಏನೋ 4 ಚಾಪ್ಟರ್ ಇತ್ತು. ಒಂದು ವಾರ 2 ವಾರದಿಂದ ನಾನು ಓದಿಸೋದೇ ಓದಿಸೋದೇ ಆಗಿದೆ. ಅದಾದಮೇಲೆ ಈಗ ನಾಳೆದು ಮತ್ತೆ ಓದಿಸ್ಬೇಕು. ಇಂಗ್ಲಿಷ್ ನಾನು ಫುಲ್ ಓದೇ ಇಲ್ಲ ಗೊತ್ತು, ಅದಕ್ಕೇ ತೆಗಿಬೇಗ. ಟೆಕ್ಸ್ಟ್ ಬುಕ್ ತೊಗೊಂಡು ಬಾ, ಗ್ರಾಮರ್ ಬುಕ್ ತೆಗಿ, ನೋಟ್ಸ್ ತೆಗಿ. ಓ ಮೈ ಗಾಡ್, ಇವತ್ತು ಎಷ್ಟೊಂದಿದೆ ಗೊತ್ತಾ? ಅಮ್ಮಂಗೆ ಸಾಕಾಗ್ಬಿಡುತ್ತೆ. ನಂಗೆ ನಿದ್ದೆ ಬಂದ್ಬಿಡುತ್ತೆ ಇವಳು ಓದಿಸ್ತಾ. ಓದಿಸಿರೋದೇನೆ 4 ಸಾರಿ ಓದಿಸ್ಬೇಕ್ರಿ. ನನಗೆ ನೆನಪಿರುತ್ತೆ ಎಲ್ಲನೂ. ಈ ಹುಡುಗಿಗೆ ಮರ್ತೇ ಹೋಗಿರುತ್ತೆ 1 ಸಾರಿ ಓದಿರೋದು. ಮತ್ತೆ ನಮ್ಗೆ ನಿದ್ದೆ ಬರಲ್ವಾ? ನಾನೇ ಹೇಳ್ಬಿಡೋಣ ಅನ್ಸುತ್ತೆ, ಬಟ್ ಏನು ಮಾಡ್ತೀರಾ, ಅಲ್ಲೋಗಿ ನಾನು ಬರೆಯಂಗಿಲ್ವೇ? ನಾನು ಮಷೀನ್ ಸ್ಟಿಚಿಂಗ್ ತೋರಿಸ್ದಾಗಲೆಲ್ಲ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕೇಳ್ತೀರಾ ಹೇಗೆ ಅದು ದಾರ ಹಾಕೋದು ಹೇಗೆ ಮೆಷಿನ್ಗೆ, ಅದು ಇದು ಅಂತ ಏನಾದರೂ ಕೇಳ್ತಾನೆ. ಬಟ್ ನನಗೆ ಟೆಕ್ನಿಕಲಿ ಸ್ಪೀಕಿಂಗ್ ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ. ಅಮ್ಮ ಆವಾಗ ನನಗೆ ಏನಾದರೂ ಒಂದು ಹೊಲಿಯೋದಕ್ಕೆ ಹೇಳ್ತಾಯಿದ್ರು, ಲೈಕ್ ಸ್ಟ್ರೇಟ್ ಸ್ಟಿಚ್ ಹಾಕೋದು. ಅವ್ರು ಕಟ್ ಮಾಡಿರ್ತಾರೆ, ನಾನು ಸ್ಟಿಚ್ ಮಾಡೋದು. ನಾನು ತುಂಬ ಈಸಿ ಅಂತ ಹೇಳಿಬಿಟ್ಟು ಕುರ್ತಾದು ಪ್ಯಾಂಟ್ಸ್, ಪೈಜಾಮ ಪ್ಯಾಂಟ್ ಬರುತ್ತಲ್ಲ, ಅದನ್ನು ಕೂಡ ನಾನು ಹೊಲಿತೀನಿ. ಬೇಕಿದ್ರೆ ಅದನ್ನು ಕಟ್ ಮಾಡಿ ಕೂಡ ಹೊಲಿತೀನಿ. ಆ ಥರದ್ದನ್ನು ನಾನು ಟ್ರೈ ಮಾಡ್ತಾಯಿದ್ದೆ. ಈವನ್ ಕುರ್ತೀಸ್ ಏನೇನೂ ಸರಿಯಾಗಿ ಬರ್ತಾ ಇರಲಿಲ್ಲ, ಬಟ್ ಸ್ಟಿಲ್ ಮನೇಲಿ ಹಾಕೊಳ್ಳೋದಕ್ಕೆ ತಾನೆ ಅಂದ್ಬಿಟ್ಟು ನಾನು ಅದು ಕೂಡ ಹೊಲಿತಾ ಇದ್ದೆ. ಅದಾದಮೇಲೆ ಸಾನು ಹುಟ್ಟಿದ ಮೇಲಂತೂ ಸಾನುಗೆ ನಂಗೆ ತುಂಬಾ ಇಷ್ಟ ಡ್ರೆಸ್ಗಳು ಮಾಡೋದು. ಸಣ್ಣದ್ರಲ್ಲಿದ್ದಾಗ ಅದು ಹೆಂಗಾದರೂ ಬರಲಿ ಅಂದ್ಬಿಟ್ಟು ನಾನು ಡ್ರೆಸ್ಗಳನ್ನ ಮಾಡ್ತಾಯಿದ್ದೆ. ಸೊ ನೀವು ಕೇಳೋದಾದರೆ ದಾರ ಹೇಗೆ ಹಾಕೋದು ಈ ಥರ ಆ ಥರ ಅಂತ ಹೇಳ್ಬಿಟ್ಟು ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನೀವು ಎಷ್ಟು ನೋಡ್ತಾ ಇದ್ದೀರೋ ನಂಗೆ ಅಷ್ಟೇ ಗೊತ್ತಿರೋದು. ಇಲ್ಲಿಂದ ದಾರ ಹಾಕು, ಬಟ್ಟೆ ಹಾಕು, ಹೊಲಿ, ಅಷ್ಟೇ. ಇವತ್ತು ನಾನು ಸೀರೆಗೆ ಫಾಲ್ ಹಾಕೋಣ, ರೆಡಿ ಕುಚ್ಚು ತಂದಿದ್ದೆ, ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀನಿ. ಸಾನುಗೆ ಒಂದು ಸ್ವಲ್ಪ ಓದ್ತಾ ಇರು, ಆಮೇಲೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ನಾನು ಸ್ಟಿಚಿಗೆ ಕೂತಿದ್ದೀನಿ. ಇದು ನಾವು ರೆಡಿ ಕುಚ್ಚು ಹಾಕೋದ್ರಿಂದ ನಾನೇ ಕೈಯಲ್ಲಿ ಅಂದರೆ ನಮ್ಮ ಮಷೀನಲ್ಲಿ ಜಿಗ್ಜ್ಯಾಗ್ ಇಲ್ಲದೆ ನಾರ್ಮಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂಚುಗಳನ್ನ ಹೊಲಿತಾ ಇದ್ದೀನಿ. ಇಲ್ಲ ಅಂದರೆ ಇದು ಜಿಗ್ಜ್ಯಾಗ್ ಮಾಡಿಸ್ಬೇಕಾಗತ್ತೆ. ಒಂದು ಸೈಡ್ ಆದಮೇಲೆ ಈಗ ಇನ್ನೊಂದು ಸೈಡ್ ಹೊಲಿತಾ ಇದ್ದೀನಿ. ಇದು ಸೀದಾ, ಇದು ಉಲ್ಟಾ. ಸೊ ನಾವು ಯೂಶ್ವಲಿ ಉಲ್ಟಾ ಮಾಡಿ ಹೊಲಿತೀವಿ ಅಲ್ವಾ ಹಂಚು ಹೊಲಿಬೇಕಾದ್ರೆ. ಬಟ್ ಇವತ್ತು ನಾನು ಸೀದಾ ಇರಬೇಕಾದ್ರೇ ಹಂಚನ್ನು ಹೊಲಿತಾ ಇದ್ದೀನಿ, ಸೀದಾ ಸೈಡೇನೆ. ಯಾಕೆ ಅಂತ ನಿಮಗೆ ಈಗ ತಿಳಿಸ್ತೀನಿ. ಫಸ್ಟ್ ಸ್ಟೆಪ್ಪು, ನಾವು ತೊಗೊಂಡಿರೋ ರೆಡಿ ಕುಚ್ಚು ನಮ್ಮ ಸ್ಯಾರಿ ಲೆಂತ್ಗೆ ಸರಿ ಹೋಗುತ್ತಾ ಅಂದ್ಬಿಟ್ಟು. ಕೆಲವೊಂದು ಸೀರೆ ತುಂಡ ಇರುತ್ತೆ, ಬಟ್ ರೇಷ್ಮೆ ಸೀರೆಗಳಿಗೆ ನೀವು ರೆಡಿ ಕುಚ್ಚು ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ಅದ್ರ ಪನ್ನ ಅಂತ ಹೇಳ್ತಾರಲ್ವ, ಪನ್ನ ಜಾಸ್ತಿ ಇರುತ್ತೆ. ಆವಾಗ ಈ ರೆಡಿ ಕುಚ್ಚುಗಳು ಅದಕ್ಕೆ ಸೂಟ್ ಆಗೋದಿಲ್ಲ. ಸೊ ನಾವು ಮೊದಲು ಅದು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನಾನು ಹೇಳಿದೆ ಅಲ್ವಾ, ಸೀದಾ ಕಡೆಯೇ ನಾನು ಇವತ್ತು ಮರ್ಚಿ ಹೊಲಿತಾ ಇದ್ದೀನಿ. ಯಾಕೆ ಅಂತ ತಿಳಿಸ್ತೀನಿ ಅಂದ್ಬಿಟ್ಟು. ಸೊ ಈ ಕಡೆ ಮರ್ಚಿ ಹೊಲಿದಿದ್ದೀನಿ, ಅದ್ರ ಮೇಲೆ ಈ ರೆಡಿ ಕುಚ್ಚು ಇಟ್ಬಿಟ್ಟು ಸ್ಟಿಚ್ ಹಾಕ್ತಾ ಇದ್ದೀನಿ. ಸೊ ನಾನು ಮರ್ಚಿ ಹೊಲಿದಿರೋದು ಕಾಣೋದಿಲ್ಲ, ಇದು ಕವರ್ ಆಗುತ್ತೆ ಕುಚ್ಚು. ಅದೇ ನಾನು ಉಲ್ಟಾ ಇಟ್ಟು ಅಂಚನ್ನು ಹೊಲಿದಿದ್ರೆ ಆ ಸೈಡಲ್ಲಿ ಕಾಣ್ತಾ ಇತ್ತು. ಸಾನುಗೆ ಓದು ಅಂದರೆ ಏನು ಮಾಡ್ತಿದ್ದಾಳೆ ನೋಡಿ. ಇಲ್ಲೆಲ್ಲ ಮರ್ಚಿರೋದನ್ನೆಲ್ಲ ತೆಗೆದಿಟ್ಕೊಂಡು ಜೋಡಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ರಿಫ್ರೆಶ್ಮೆಂಟ್ಗೆ ಅಂದ್ಬಿಟ್ಟು ಕೇಳಿದ್ಲು ಏನಾದರೂ ಕೊಡು ಅಂತ. ಸಾಲ್ಟ್ ರೋಸ್ಟೆಡ್ ನಟ್ಸ್ ಮಾಡಿದ್ನಲ್ಲ, ಅದನ್ನು ತೊಗೊಂಡು ತಿನ್ನು ಅಂದರೆ ಪ್ಯಾಕೆಟ್ ಎತ್ಕೊಂಡು ಬಂದುಬಿಟ್ಟಿದ್ದಾಳೆ.
ತಿಂತಾನೆ ಇದ್ದಾಳೆ. ಇಡೋಗೆ ಸಾನು ಅಂದರೆ ಮಮ್ಮ ತಿಂತಾನೆ ಇರಬೇಕು ಅನಿಸುತ್ತೆ. ಏನು ಹೊಟ್ಟೆ ತುಂಬ ಇದನ್ನೇ ತಿಂತೀಯಾ? ಹಾಂ ನೋಡಲಿ. ಸ್ನೇಹಿತರೆ ನೀವು ಟ್ರೈ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಏನು ಮಾಡಲಿ ಅಷ್ಟು ಟೇಸ್ಟಿ ಇದೆ. ಅದು ನಮಗೂ ಗೊತ್ತು ಟೇಸ್ಟಿ ಅಂತ. ಮತ್ತೆ ಯಾಕೆ ಕೊಡ್ತಾರಲ್ಲ? ಹ್ಯಾವ್ ಸಮ್ ಲಿಮಿಟ್. ಈಗ ಫಾಲ್ ಹಾಕೋ ಟೈಮ್. ಸ್ವಲ್ಪ ದೂರ ಬಿಟ್ಬಿಟ್ಟು ಸೀರೆ ಸ್ಟಾರ್ಟಿಂಗಲ್ಲಿ ಈ ಫಾಲನ್ನು ಇಟ್ಟು ಒಂದು ಕಡೆ ಮಷಿನ್ ಸ್ಟಿಚ್ ಹಾಕ್ತೀನಿ, ಮತ್ತೊಂದು ಕಡೆ ಕೈಯಲ್ಲಿ ಹೆಮ್ಮಿಂಗ್ ಮಾಡ್ತೀನಿ. ಒಂದು ಸೈಡ್ ಹೊಲಿದಾದ್ಮೇಲೆ ನಾನು ಇಲ್ಲೇ ಕೂತ್ಕೊಂಡು ಹೆಮ್ಮಿಂಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇಟ್ಸ್ ಈಸಿ. ಅದರ್ವೈಸ್ ನಾನು ಇನ್ನೂ ಒಂದು ಜಾಗ ಹುಡುಕಿ ಅಲ್ಲಿ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲ್ಗಡೆ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಇಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನಾನು ಲಾಂಗ್ ಬ್ಯಾಕ್ ತೋರಿಸಿದ್ದೆ, ಹಾಗಾಗಿ ಇವತ್ತೇನು ನಿಮಗೆ ಡೀಟೇಲಾಗಿ ತೋರಿಸ್ತಿಲ್ಲ. ಬಟ್ ಹೋಪ್ ನಿಮಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಯಾರಾದರೂ ಮಾಡ್ಕೊಳ್ಳೋರಿದ್ರೆ ಮನೇಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಷಿನ್ ಇಲ್ಲ ಅಂದರೂ ಕೂಡ ಕೈಯಲ್ಲೇ ಎರಡೂ ಕಡೆ ಹೊಲಿಗೆ ಹಾಕ್ಕೊಳ್ಬೋದು. ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ಆದರೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಲಿಟ್ರಲಿ ನೆನ್ನೆ ಫುಲ್ ಆಕ್ಯುಪೈ ಆಗಿಬಿಟ್ಟೆ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಸಾನೋದು ಫಸ್ಟ್ ಡೇ ಆಫ್ ಎಕ್ಸಾಮು. ಭಾನುವಾರ ನನಗೆ ಆ ಥರ ಏನೂ ಅನಿಸಿಲ್ಲ, ಯಾಕಂದರೆ ಎಲ್ಲನೂ ಓದಿದ್ಲು. ಬೆಳಿಗ್ಗೆನೂ ಓದಿದ್ಲು, ಮಧ್ಯಾಹ್ನ ಓದಿದ್ಲು, ಸ್ವಲ್ಪ ಸಂಜೆ ಓದಿದ್ಲು. 1 ಅವರ್ ಓದಿಸ್ದೆ ಅಷ್ಟೇ. ನೆನ್ನೆ ಅಂತೂ ಕಂಟಿನ್ಯೂಸ್ ಆಗಿ ಸ್ನೇಹಿತರೆ ಇದು ಫಾಲ್ ಹಾಕೋ ಕೂತ್ಕೊಂಡಿದ್ದೆ ಅಲ್ವಾ, 3/4 ಗಂಟೆ ಫ್ರೀ ಸಿಕ್ಕಿತ್ತು ಅಷ್ಟೇ ನನಗೆ. ಅದಾದಮೇಲೆ ಸಾನು ಕೇಳು ಮಮ್ಮ ಅಂದ್ಕೊಂಡು ಕೂತ್ಕೊಳ್ಳ. ಇದು ಕಂಪ್ಲೀಟ್ ಆಗಲಿಲ್ಲ. ಸೀರೆ ಇವತ್ತು ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಅಡುಗೆ ಮಾಡೋದಕ್ಕೂ ಟೈಮ್ ಸಿಗಲಿಲ್ಲ ನನಗೆ. ಅಡುಗೆ ಮಾಡ್ತಾನೂ ಅಲ್ಲಿ ಬುಕ್ ಹಿಡ್ಕೊಂಡು ಪಕ್ಕ ಕೇಳಿದ್ದೀನಿ, ಬಟ್ ಸ್ಟಿಲ್ ಕಂಪ್ಲೀಟ್ ಆಗಿಲ್ಲ. ನನಗೆ ಬೇಜಾರಾಗ್ಬಿಟ್ಟು ಸಾನು ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಂಬ ಅಂತ ಬಿಟ್ಬಿಟ್ಟಿದೆ. ಅಂದರೆ ಅವಳು ಒಂದು ಸಾರಿ ಓದಿದ್ಲು, ಜಸ್ಟ್ ರಿವಿಷನ್ ಮಾಡಬೇಕಿತ್ತು ಅಷ್ಟೇ. ಬಿಟ್ಬಿಟ್ನಾ. ಇವತ್ತು ಎಲ್ಲ ಕೆಲಸ ಬೇಗ ಮಾಡ್ಕೊಳ್ಳೋಣ, ಅಡುಗೆನೂ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ತಿಂಡಿ ಮಾಡೋಕ್ಕೆ ಹೋಗಬೇಕು. ಬನ್ನಿ, ತಿಂಡಿ ಮಾಡಿದ ತಕ್ಷಣವೇ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ತಿಂಡಿ ಮುಗಿಸಿ ಸ್ನೇಹಿತರೆ, ಮಸಾಲೆ ಮುಗಿಸಿದ್ದೀನಿ. ಇನ್ನು ಇಷ್ಟೇ ಮಾಡೋಕ್ಕಾಗೋದೀಗ. ನಾನು 5 ನಿಮಿಷದಲ್ಲಿ ಹೊರಡಬೇಕು. ಸಾನುಗೆ ಬಂದ ತಕ್ಷಣ ಊಟಕ್ಕೆ ಬೇಕಲ್ಲ. ಸ್ವಲ್ಪ ದೋಸೆ ಹಿಟ್ಟು ಸ್ವಲ್ಪ ಮಿಕ್ಕಿದೆ, ಒಂದು 2 ದೋಸೆ ಕೊಟ್ಟರೆ ನಾನು ಇದನ್ನು ಮಾಡೋ ತನಕ ಸರಿ ಹೋಗುತ್ತೆ. ಅವಳು ಬರೋದು ಊಟ ಮಾಡೋದಿನ 2 ಗಂಟೆನೇ ಆಗೋದು. 2 ಗಂಟೆಗೆ ಒಂದು 2 ದೋಸೆ ತಿಂದಿದ್ರೆ ನಾನು 4 ಗಂಟೆ ಅಷ್ಟೊತ್ತಿಗೆ ಊಟ ಕೊಟ್ಟರು ಸಾಕು ಅವಳಿಗೆ. ನಾನು ಫುಲ್ ಮಾಡೋಣ ಅಂದ್ಕೊಂಡಿದ್ದೆ, ಆಗ್ತಾನೇ ಇಲ್ಲ. ನಾನು ಸ್ವಲ್ಪ ಲೇಟೇ ಅಲ್ವಾ ಮಾಡಿರೋದು. ಬಂದಮೇಲೆ ಅಡುಗೆ ಮಾಡಿ ಊಟ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಸಾನುಗೆ ಬರೀ ಓದಿಸೋದೇ ಆಗುತ್ತೆ, ಅಡುಗೆ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ. ಅವಳಿಗೆ ಬಂದ ತಕ್ಷಣವೇ 2 ದೋಸೆ ಕೊಟ್ಬಿಟ್ಟು ನಾನು ಬೇಗ ಮಾಡಿ ಮುಗಿಸ್ಬೇಕು. ರಾತ್ರಿಗೂ ಆಗೋ ಥರ ಇವಾಗಲೇ ಮಾಡ್ತಾಯಿದ್ದೀನಿ. ಹೋಗಿ ಬಂದ್ವಿ ಸ್ನೇಹಿತರೆ, ಕರ್ಕೊಂಡು ಬಂದೆ. ಕೇಳಿ ಹೆಂಗಿತ್ತು ಇವತ್ತು ಎಕ್ಸಾಮ್? ಹಲೋ, ಈಜಿ ಪೀಜಿ ಲೆಮನ್ ಸ್ಕ್ವೀಜಿ ಚೂಜಿ. ಆಮೇಲೆ ಕಿಂಡರ್ ಜಾಯ್ ಎಕ್ಸಾಮ್. ಆದರೆ ಅಪ್ಪ ಹೇಳಿದ್ರು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀಯಾ. ಒಂದು 1/2 ಮಾರ್ಕ್ಸ್ ಆದರೂ ಹೋಗುತ್ತೆ, 1 ಮಾರ್ಕ್ಸ್ ಆದರೂ ಹೋಗುತ್ತೆ. ಸೊ ಡೋಂಟ್ ನಾಟ್ ವರಿ ಅಂತ ಹೇಳಿಬಿಟ್ಟು. ಸೊ ಓಕೆ, ಆನ್ಸರ್ ಮಾಡಿದ್ದೀನಿ ಅಂತ ಅವಳಿಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಅಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತಲ್ವಾ, ದಟ್ಸ್ ಓಕೆ. ಈಗ ನಾವು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಮಸಾಲೆ ತೆಗೆದಿದೆ, ಈಗ ಬಂದ್ಬಿಟ್ಟು ರುಬ್ಬಿ ಇವತ್ತು ಕೈಮಾ ಮಾಡ್ತಾ ಇರೋದು. ನಾನು ಹೇಳಿದ್ನಾ, ನೆನಪಿಲ್ಲ ನನಗೆ. ಸೊ ಕೈಮಾ ಸಾರು, ಅದಕ್ಕೆ ಮಸಾಲೆ ತೆಗೆದುಕೊಂಡಿದ್ದೆ, ಇವಾಗ ಹಾಕಿದ್ದೀನಿ. ಅದ್ರ ಜೊತೆ ಹುರಿಗಡಲೆ, ಮೆಣಸಿನ್ಕಾಯಿ ಪುಡಿ, ಉಪ್ಪು ಎಲ್ಲನೂ ಸೇರಿಸಿ ಪುಡಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಕೊತ್ತಂಬರಿ ಮತ್ತು ಪುದೀನ ಅಂಡು ರುಬ್ಬಿರೋ ಮಸಾಲೆನ ಕೂಡ ಇದಕ್ಕೆ ನೀಟಿಗೆ ಸೇರಿಸ್ಬೇಕು. ಇದು ನಾನು ಇವತ್ತು ಮತ್ತೆ ಲೀಶಿಯಸ್ಸಿಂದನೇ ತರಿಸ್ದೆ, ಯಾಕಂದರೆ ಸಾನುಗೆ ಇದು ಉಂಡೆ ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ರೆಡಿ ಮಾಡಿ ಎಲ್ಲ ಇಟ್ಟಿರೋಣ, ಸಾನು ಬಂದ ತಕ್ಷಣ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳು ಬಂದ ಮೇಲೇ ಎಲ್ಲ ಮಿಕ್ಸ್ ಮಾಡೋ ಥರ ಆಯಿತು, ರುಬ್ಬೋ ಥರ ಆಯಿತು. ಈಗ ಉಂಡೆ ಮಾಡ್ತೀವಿ ಇಬ್ಬರು ಸೇರಿಕೊಂಡು. ಸಾನುಗೆ ಈ ಥರ ಮಿಕ್ಸ್ ಮಾಡೋದಕ್ಕೆ ಇಷ್ಟ, ಆದರೆ ಇದು ಕೈ ಉರಿಯುತ್ತೆ, ಯಾಕಂದರೆ ಖಾರ ಹಾಕಿರ್ತೀವಿ ಅಂತ ಹೇಳ್ಬಿಟ್ಟು. ನಾನು ಇನ್ನು ಮ್ಯಾಥ್ಸ್ ಓದಿಸ್ಬೇಕು ಮೀನ್ಸ್ ನಾನು ಕ್ವೆಶ್ಚನ್ ಹೇಳ್ಬೇಕು, ಅವಳು ವರ್ಕೌಟ್ ಮಾಡಬೇಕು. ಅದೆಲ್ಲ ಯಾವಾಗಪ್ಪ ಮಾಡೋದು?
ಇಬ್ರು ಕುತ್ಕೊಂಡು ಮಾಡಿದ್ವಿ. ಒಂದು ಸೆಟ್ ಎಷ್ಟಾಗಬೇಕೋ ಎಲ್ಲಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ. ಈಗ ಇದನ್ನ ಈಗ ಫ್ರೈ ಮಾಡ್ತೀನಿ. ಸಾನು ಅವ್ರು ಕುತ್ಕೊಂಡು ಕಂಟಿನ್ಯೂ ಮಾಡ್ತಾರೆ. ತಡಿ ಹಾಕೊಂಡು ಕೊಡ್ತೀನಿ ತಡಿ. ಸಾನು ಎವ್ರಿ ಟೈಮು ಸಣ್ಣದಾಗಿ ಮಾಡ್ಕೊಳ್ತಾಳೆ. ಅವ್ರಿಗೆ ಡಾಲ್ಗೆ ಬೇಕು ಅಂತ. ನೋಡು, ಬೇಡ ನಿಂದು ನೀನು ತೆಗೆದುಕೊಂಡೆ ತಾನೇ. ನಾನು ಅದನ್ನೆಲ್ಲ ಪುಷ್ ಮಾಡಿಬಿಟ್ಟು ನೀನು ಎತ್ಕೊ ಅಂದೆ. ಚಿಕ್ಕದು ಮಾತ್ರ ತಿನ್ನೋದಕ್ಕೆ. ಹೌದು, ದೊಡ್ಡದು ನೀನ್ ತಾನೇ ಮಾಡ್ಕೊಂಡಿರೋದು ನಂಗೆ ಚಿಕ್ಕದು ಬೇಕು ಅಂತ. ದೊಡ್ಡದನ್ನೆಲ್ಲ ಕಟ್ ಮಾಡಿ ಚಿಕ್ಕದು ಮಾಡ್ಕೊಂಡಿದ್ದಾಳೆ. ಅದ್ರೊಳಗೆ ಹಂಗಲ್ಲ, ಚಿಕ್ಕದು ಬೇಕು ದೊಡ್ಡದು ಬೇಕು ಎಲ್ಲಾನು. ಸಾಕು ಹೋಗಿ. ಸೊ 7:30 ಆಗಿದೆ. ಫೈನಲಿ ಇವತ್ತು ಓದಿ ಮುಗಿದಿದೆ ಮ್ಯಾಥ್. ನೆನ್ನೆ ನನಗೆ ಕೆಲಸ ಮಾಡಬೇಕಿತ್ತಲ್ಲ, ಆ ಟೆನ್ಷನಲ್ಲಿ ಅಯ್ಯೋ ಸಾಕಪ್ಪ ಅನ್ನಿಸ್ಬಿಟ್ಟಿದ್ದು. ಬಟ್ ಇವತ್ತೆಲ್ಲನೂ ಮಾಡಿ ಇಟ್ಬಿಟ್ಟು ಆಮೇಲೆ ನಾನು ಅವಳು ಓದಿಸೋದು ಕುತ್ಕೊಂಡಿದ್ರಿಂದ ಫೀಲಿಂಗ್ ರಿಲ್ಯಾಕ್ಸ್ಡ್. ಕೆಲಸ ಆಗಿದೆ. ಇನ್ನೊಂದು 10-15 ಮಿನಿಟ್ಸು ಹೋಗ್ಬಿಟ್ಟು ರೊಟ್ಟಿ ಹಾಕಬೇಕು. ಸಾನು ಓದಿಸಿರೋದು ಎಲ್ಲನೂ ಕರೆಕ್ಟ್ ಮಾಡಿದ್ಲು. ಬಟ್ ಸ್ವಲ್ಪ ಅಲ್ಲಿ ಇಲ್ಲಿ ಏನನ್ಬೋದು, ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾಳೆ. ಅಡಿಷನಲ್ಲಿ ಏನಾದರೂ ಒಂದು ರಾಂಗ್ ಮಾಡಿಬಿಡೋದು. ಮೊದಲು ಮಾಡಿರ್ತಾಳೆ ಲೆಕ್ಕ, ಸೇಮ್ ಟೈಪಲ್ಲಿ ಸ್ವಲ್ಪ ಚೇಂಜ್ ಆದ್ರೂ ಇದು ಹೆಂಗೆ ಮಾಡೋದು ಅಂದ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ. ಸೊ ಅದು ಬಿಟ್ಟರೆ ಇನ್ನೆಲ್ಲನೂ ಮಾಡ್ತಾಯಿದ್ದಾಳೆ. ನೋಡೋಣ ಏನು ಮಾಡ್ತಾಳೆ ನಾಳೆ. ಸಾನಿಗೆ ಊಟಕ್ಕೆ ನನಗೆ ಸಮಥಿಂಗ್ ಸ್ಪೆಷಲ್ ಬೇಕು, ನನಗೆ ರೋಲ್ ಮಾಡಿಕೊಡು ಅಂತ ಕೇಳಿದ್ಲು. ಸೊ ಕೀಮಾ ಬಾಲ್ಸ್ದು ಇವತ್ತು ಪರೋಟ ರೋಲ್ ಮಾಡ್ತಾ ಇದ್ದೀನಿ. ಇದು ನಾನು ಚಿಕನ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಸೇಮ್ ವೇಯಲ್ಲೇ ಇವತ್ತು ಇದ್ರ ಮಾಡ್ತಾ ಇರೋದು. ಇದಕ್ಕೆ ನಾನು 2 ಹಾಕ್ತಾ ಇದ್ದೀನಿ. ಸಾನುಗಲ್ವಾ ಅಂದ್ಬಿಟ್ಟು ಹೊಟ್ಟೆ ನೋವು ಬರ್ಬೋದು, ಮಟನ್ ನಾವು ತುಂಬ ಕಡಿಮೆ ಅಲ್ವಾ ತಿನ್ನೋದು, ಅಭ್ಯಾಸ ಇಲ್ಲ ನಮಗೆ ಅಂತ ಹೇಳ್ಬಿಟ್ಟು 3 ಕೂಡ ಹಾಕ್ಬೋದು. ಇದು ನಾನು ಸಾರಿಗೆ ಹಾಕಿಲ್ಲದೆ ಇರೋದು, ಜಸ್ಟ್ ಫ್ರೈ ಮಾಡ್ತೀವಲ್ವ ಅದನ್ನು ತೆಗೆದಿಟ್ಕೊಂಡಿದ್ದೆ. ಅದು ನಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಸಾರಿಗೆ ಹಾಕಿರೋದಲ್ಲ. ಅದನ್ನು ನಾನೀಗ ಮಧ್ಯ ಹಾಕ್ಬಿಟ್ಟು ಅದ್ರ ಜೊತೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಫ್ ಕುಕ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಮಯೋನೀಸ್ ಹಾಕ್ಬೋದು, ಅಥವಾ ನಾನು ಇವತ್ತು ಕೆಚಪ್ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹುಳಿ ಖಾರ ಇರಲಿ. ಮಯೋನೀಸ್ ಹಾಕಿದ್ರೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಬಟ್ ಕೀಮಾ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಸ್ನೇಹಿತರೆ, ನೀವು ಟ್ರೈ ಮಾಡೋ ಹಾಗಿದ್ರೆ ಮಾಡಿ ನೋಡಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಸ್ನೇಹಿತರೆ ಇದರೊಂದಿಗೆ ಏನು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ನಿಮಗೆ ಇಷ್ಟ ಆಗಿದೆ ಅಂತ ತಿಳಿಸಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.